ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ರಾಜ್ಯದಾದ್ಯಂತ ಸದ್ದನ ಮಾಡಿತ್ತು. ಅದಾದ ಬಳಿಕ ಬುರ್ಡೆ ಗ್ಯಾಂಗ್ನ ಒಂದಿಷ್ಟು ವಿಚಾರಗಳು ಬಯಲಾಗಿತ್ತು. SIT ಕೂಡ ತನಿಖೆಯನ್ನ ಮಾಡಿತ್ತು. ಇದೀಗ SIT ವರದಿಯನ್ನ ಹೈಕೋರ್ಟ್ಗೆ ನೀಡಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ಹೈಕೋರ್ಟ್ ವಕೀಲರಾಗಿರುವಂತಹ ಅಮೃತೇಶ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ SIT ತನಿಖೆಯಲ್ಲಿ ವರದಿ ಬಿಟ್ಟಿದೆ. ಯಾವೆಲ್ಲ ಸೆಕ್ಷನ್ಗಳನ್ನ ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಈ ದೂರು ಕೊಟ್ಟವರೇ ಆರೋಪಿಗಳಾದ್ರ ಅಂತ ಈ ಒಂದು ಪ್ರಕರಣದಲ್ಲಿ. ಹೌದು, ಇದು ಒಂಥರ ತಾನೇ ಹೆಣದಂತಹ ಬಲೆಗೆ ತಾನೇ ಸಿಕ್ಕಾಕೊಂಡಿದ್ದಾರೆ. ತಮ್ಮ ಕಾಲಿಗೆ ಹಗ್ಗ ಬಂದು ಸಿಕ್ಕಾಕೋಗ್ಬಿಟ್ಟಿದೆ. ಪಾಪ ಬಡಪಾಯಿಗಳಿಗೆ ಗೊತ್ತಿಲ್ಲ ಮುಂದೆ ಈ ಥರ ಎಲ್ಲ ಇನ್ವೆಸ್ಟಿಗೇಷನ್ ನಡೀತದೆ. ಈ ಇನ್ವೆಸ್ಟಿಗೇಷನ್ ಅವರು ನಮಗಿಂತ ಭಾಳ ಜಾಣರಿದ್ದಾರೆ. ಪ್ರತಿಯೊಂದು ಎಳೆಯಾಗಿ ಅದನ್ನು ತೆಗೀತಾರೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಭಾಳ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ಇವತ್ತಿನ ಏನು ಇದಿದೆ, ಏನು ಸೋಷಿಯಲ್ ಮೀಡಿಯಾದಲ್ಲಿರೋಂಥ ಯೂಟ್ಯೂಬರ್ಗಳಿದಾರಲ್ಲ, ಏನು ಈ ಗ್ಯಾಂಗು ಬುರ್ಡೆ ಗ್ಯಾಂಗು ಯೂಟ್ಯೂಬರ್ಗಳನ್ನ ತಮ್ಮ ಇದಕ್ಕೆ ತೊಗೊಂಡ್ರು, ಏನೋ ಸಹಾಯಕ್ಕೆ. ಅವರು ಒಂಥರ ಇದ್ದಂಗೆ ಪಬ್ಲಿಷರ್ಸ್ಗಳಿದ್ದ ಹಾಗೆ ಇವರು ಮಾಡಿದ ಕಥೆಯನ್ನು ಪಬ್ಲಿಷ್ ಮಾಡಿದ್ದು ಎಲ್ಲಿಗೆ, ಸಾರ್ವಜನಿಕರಿಗೆ. ಧರ್ಮಸ್ಥಳದ ಬಗ್ಗೆ ಒಂದು ಕೆಟ್ಟ ಹೆಸರು ಬರಬೇಕು, ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನ ಹೂತಿದ್ದಾರೆ, ಅಲ್ಲಿ ಸಿಕ್ಕಾಪಟ್ಟೆ ಅತ್ಯಾಚಾರ ಆಗಿದೆ. ಅದನ್ನೆಲ್ಲ ಹೇಳಿಸಿದ್ದು ಯಾರ ಬಾಯಿಂದ? ಈ ದೆವ್ವದ ಬಾಯಿಂದ ಭಗವದ್ಗೀತೆ ಬಂದ ಹಾಗೆ ಯೂಟ್ಯೂಬರ್ಗಳ ಬಾಯಿಂದ ಇವೆಲ್ಲ ಬಂತು. ಯಾಕೆಂದರೆ ಅವರಿಗೆ ಸೆನ್ಸಾರ್ ಇಲ್ಲ, ಯಾವುದೇ ಇದನ್ನು ಹಾಕೊಳ್ಳೋಂಗಿಲ್ಲ, ಸರ್ಕಾರದಿಂದ ಕಡಿವಾಣ ಇಲ್ಲ. ಯೂಟ್ಯೂಬರ್ಸ್ ಹೇಳಿದ್ದೇ ವೇದವಾಕ್ಯ ಆಯಿತು. ಜನ ಅದನ್ನು ಹಾಕ್ಕೊಂಡು ನೋಡ್ಲಿಕ್ಕೆ ಶುರು ಮಾಡಿಬಿಟ್ರು. ಯಾಕೆಂದರೆ ರೀಲ್ಸ್ ಮಾಡಿದ್ದು ಇವತ್ತು ಭಾಳ ಸುಲಭ. ನೋಡಿದ್ದೀರಿ ಸೋಷಿಯಲ್ ಮೀಡಿಯಾದೊಳಗಡೆ ಅವರಿಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸಹ ಇದೇ ಗ್ಯಾಂಗ್ನವರು ಕೊಟ್ಟಿದ್ದರು. ಯಾವತ್ತು ಅವ್ರನ್ನ ರಿಪೇರಿ ಮಾಡಿ ಅವ್ರನ್ನ ಬಗ್ಗೆ ತನಿಖೆ ಮಾಡಿದಾಗ ಅವರಿಗೆ ಗೊತ್ತಾಗಿದ್ದು ಇವರೇ ಮಾಡ್ತಾ ಇರೋದು ಅಂತ. ಯಾವಾಗ ಇವೆಲ್ಲ ಆದಾಗ ಸರ್ಕಾರದಲ್ಲಿ ಒಂದು SITಯನ್ನು ರಚನೆ ಮಾಡಿ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳ್ತಾ ಹೋದ ಹಾಗೆಯೇ ಎಲ್ಲ ತನಿಖೆಯಿಂದ ಹೊರಗಡೆಗೆ ಬಂದಂಥ ಇದು ಚಿನ್ನಯ್ಯ ಅಂತ ಹೇಳುವಂಥ ಒಬ್ಬ ಮಾಡೆಲ್ ವ್ಯಕ್ತಿಯನ್ನು ಕರ್ಕೊಬಂದು ನಾನು ಶವಗಳನ್ನ ಹೂತಿದ್ದೀನಿ ಅಂಥೇಳಿ ಅವನು ತೋರಿಸಿದ ಜಾಗದಲ್ಲೆಲ್ಲ ಅಗದ್ಬಿಟ್ರು. ಏನು 16-17 ಜಾಗದಲ್ಲಿ ಅಗದ್ರು. ಆ ಬಂಗ್ಲೆ ಗುಡ್ಡ ಎಲ್ಲನೂ ಸಹ ಅಗದು ತೋರಿಸ್ಬಿಟ್ರು. ಆದರೆ ಅದರ ಹಿಂದಿನ ಕೈವಾಡ ಮಾನ್ಯ ಪ್ರೊಡ್ಯೂಸರ್ ಆದಂಥ ತಿಮುರೋಡಿ ಅವರು, ಅವರಿಗೆ ಸಪೋರ್ಟ್ ಆಗಿ ನಿಂತಂಥವರು ಏನು ಮಹಾನ್ ಹೋರಾಟಗಾರ ಅಂತ ಹೇಳಿಸ್ಕೊಳ್ಳೋರು, LHಲ್ಲಿ ಬಾಂಬ್ ಬಿಟ್ಟಂಥವ್ರು ಗಿರೀಶ್ ಮಟ್ಟಣ್ಣವರು. ಇವ್ರಿಗೆ ಸರಿಯಾಗಿ ಸಾಕ್ಷಿಯಾಗಿ ಕೆಲವೊಂದು ಎಡಪಂಥೀಯ ಜನ ಸೇರ್ಕೊಬಿಟ್ರು. ಧರ್ಮಸ್ಥಳದ್ದು ಲೆಕ್ಕ ಕೊಡ್ಬೇಕ್ರಿ ಇವರು, ಧರ್ಮಸ್ಥಳದಕ್ಕೆ ದೇವಸ್ಥಾನದೊಳಗೆ ನಾವು ಬುಲ್ಡೋಜರ್ ತೊಗೊಂಡು ಹೋಗ್ತೀವಿ ಅಂತೆಲ್ಲ ಕೊಟ್ಟರು. ಇವೆಲ್ಲವೂ ದಾಖಲೆ ಆಗಿದೆ. ಆದರೆ ಜನ ಸಂಯಮದಿಂದ ಧರ್ಮಸ್ಥಳದ ಬಗ್ಗೆ ಒಂದು ನಂಬಿಕೆಯನ್ನು ಕಂಟಿನ್ಯೂ ಮಾಡಿದ್ರು. ಹಾಗೇ ದೈವಾನುಗ್ರಹ ಧರ್ಮಸ್ಥಳದ ಕಾವಂದರಾದಂಥ ವೀರೇಂದ್ರ ಹೆಗ್ಗಡೆ ಅವರು ಏನು ಹೇಳಿದರು, ಎಲ್ಲವನ್ನು ಅಣ್ಣಪ್ಪ ನೋಡ್ಕೊಳ್ತಾನೆ ಅಂತ ಒಂದೇ ಲೈನಲ್ಲಿ ಅವರನ್ನು ಪ್ರತಿಕ್ರಿಯೆ ಕೊಡು. ಇವತ್ತು ಅಲ್ಲಿಯ ದೈವಾನುಗ್ರಹದಿಂದ SIT ಒಂದು ರಿಪೋರ್ಟ್ ಹಾಕಿದ್ದಾರೆ. ಇವತ್ತು ಅವರು ಏನೇನು ಸೆಕ್ಷನ್ಗಳನ್ನ ಬಳಸಿದ್ದಾರೆ ಅವೆಲ್ಲವೂ ತಕ್ಕದಾಗಿದೆ. A1 ಹಿಡಿದು A6ವರೆಗೂ ಕೂಡ ಒಂದು ಸೆಕ್ಷನ್ಗಳ ಸುರಿಮಳೆಯನ್ನೇ ಸುರಿಸಿರುವಂಥದ್ದು. ಯಾವೆಲ್ಲ ಈ ಸೆಕ್ಷನ್ಗಳನ್ನು ನೋಡಿದರೆ ಅವು ಯಾವ ಪ್ರಮಾಣದಲ್ಲಿ ಶಿಕ್ಷೆ ಆಗಬಹುದು ಅಂತ ನೋಡಿ. ಇಲ್ಲಿ ನಾನು ಸೆಕ್ಷನ್ಗಳನ್ನ ನೋಡಿದಾಗ ಕಾಮನ್ ಇಂಟೆನ್ಷನ್ ಇದೆ, ಪಬ್ಲಿಕ್ ನ್ಯೂಸೆನ್ಸ್ ಇದೆ, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇದೆ, ಫಾಲ್ಸ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಯಾರೋ ಚಿನ್ನೈನ ಕಡೆಯಿಂದ ನ್ಯಾಯಾಧೀಶರ ಮುಂದೆ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ, ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಅದೆಲ್ಲವೂ ಸುಳ್ಳು. ತನಿಖೆ ನಡೆದ ಮೇಲೆ ಅವೆಲ್ಲ ಹೇಳಿದ್ದು ಸುಳ್ಳು ಅಂತ ಅದು ಅವನ ಕಾಲಿಗೆ ಸುತ್ಕೋತು. ಅವನಿಗೆ ಆವಾಗ ಬಾಯಿ ಬಿಟ್ಟ, ಇಲ್ಲ ನನಗೆ ಇವ್ರು ಹೇಳಲಿಕ್ಕೆ ಕೊಟ್ಟಿದ್ದು ಅಂತ. ಅದರಿಂದ ಎಕ್ಸ್ಟ್ರಾರ್ಷನ್ನು ಇದೆ. ಅವನ್ನ ಕರ್ಕೊಂಡು ಬಂದು ನೀನು ಹೀಗೇ ಹೇಳಬೇಕು ಅಂತ ಅವನ್ನ ಕನ್ಫೈನ್ ಮಾಡಿ ಅವನ್ನ ಕೂಡ ಹಾಕಿ ನಿನಗೆ ದುಡ್ಡು ಕೊಡ್ತೀನಿ ನೀನು ಹೀಗೆ ಹೇಳು ಅಂತ ಹೇಳಿದ್ದು ಆ ಸೆಕ್ಷನ್ನೂ ಇದೆ. ಕ್ರಿಮಿನಲ್ ಫೋರ್ಸ್ ಇದೆ, ಅವನ ಮೇಲೆ ಅಸಾಲ್ಟ್ ಮಾಡಿದ್ದಿದೆ. ಹಾಗೆಯೇ ಇನ್ನೊಂದು ಬಾಡೀಲಿ ಇಂಜುರಿ ಮಾಡಿದ್ದು ಇದೆ. ದೆನ್ ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಿದ್ದಾರೆ. ಹಾಗೆಯೇ ಇನ್ನೊಂದು ರಾಂಗ್ಫುಲ್ ರೆಸ್ಟ್ರೆಂಟ್, ಅವನು ಎಲ್ಲೂ ಹೊರಗಡೆ ಹೋಗಬಾರ್ದು ಅಂತ ಕೂಡ ಹಾಕಿ ತಿಮುರೋಡಿಯ ಮನೆಯ ಗೆಸ್ಟ್ ಹೌಸ್ ಥರದಲ್ಲಿ ಇಟ್ಕೊಂಡು ಅವ್ರನ್ನ ಫೋರ್ಸ್ ಮಾಡಿದ್ದಾರೆ. ಹಾಗೆ ಕ್ರಿಮಿನಲ್ನ ಎಲ್ಲ ಸೆಕ್ಷನ್ಗಳು ಏನೇನು ಹಾಕಿದರೆ ಎಲ್ಲವೂ ಲಾಗು ಆಗುತ್ತೆ ಇವರಿಗೆ. ಇವೆಲ್ಲರಿಗೂ ಸರಿಸುಮಾರು 7 ರಿಂದ 10 ವರ್ಷದ ಸಜೆ ಆಗ್ಬೋದು.
ಸರ್, ಈಗ ಪ್ರಮುಖವಾಗಿ ಚಿನ್ನಯ್ಯನ ಕುಟುಂಬಸ್ಥರೇನಿದ್ದಾರೆ ಬಂದು ಅಳಲನ್ನ ತೋಡ್ಕೋತಾ ಇದ್ದಾರೆ. ಅವರ ಬ್ರೈನ್ ವಾಶ್ ಮಾಡಲಾಗಿತ್ತು, ಅವ್ರನ್ನ ಮಾತಿನಲ್ಲೇ ಮರಳು ಮಾಡಿದ್ರು ಅಂತ. ಇದರಿಂದ ಏನಾದರೂ ಕುಟುಂಬಸ್ಥರ ಹೇಳಿಕೆಗಳನ್ನು ನೋಡಿಕೊಂಡು ಕೋರ್ಟ್ನ ಒಂದಿಷ್ಟು ತೀರ್ಪಿನಲ್ಲಿ ಬದಲಾವಣೆ ಆಗುವಂಥದ್ದು, ಚಿನ್ನಯ್ಯನಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುವಂಥದ್ದು, ಈ ಥರ ಏನಾದರೂ ಆಗಬಹುದಾ? ನೋಡಿ, ಒಂದು ಹೇಳ್ತೀನಿ, ನೀವು ಇಷ್ಟೊತ್ತು ತಾವು ನನಗೊಂದು ಕ್ವಶನ್ ಕೇಳಿದ್ರಿ. ಇದು ವಿಚಾರಣೆಗಳೆಲ್ಲ ನಡೆದ ಮೇಲೆ, ಹೊರಗೆ ಬಂದ ಮೇಲೆ ನಡೀತಾ ಇರೋದು. ಹಾಗಾದರೆ ಇದೇ ಮಾತುಗಳನ್ನು ಆ ಕುಟುಂಬದವರು ಮೊದಲಾಕೆ ಹೇಳಲಿಲ್ಲ? ಚಿನ್ನಯ್ಯನವನ ಹೀಗೆಲ್ಲ ಮಾಡಿದ್ದಾರೆ, ಅವ್ರಿಗೆಲ್ಲ ಫೋರ್ಸ್ ಮಾಡಿದ್ರು, ಅವ್ರಿಗೆ ದುಡ್ಡು ಕೊಟ್ಟರು, ನಮಗೂ ಹೆದರಿಸಿದ್ರು, ಇದನ್ನೆಲ್ಲ ಯಾಕೆ ಮೊದಲು ಬಾಯಿ ಬಿಡಲಿಲ್ಲ? ಈಗ ಎಲ್ಲವೂ ದಾಖಲೆಗಳ ಆದಮೇಲೆ ಬಂದು ಇಲ್ಲ ಕ್ಷಮಾದಾನ ಕೊಡಿ ಅಂತ ಕೇಳಿದೆ. ಊರಲ್ಲೆಲ್ಲ ರೇಪ್ ಮಾಡ್ಕೊಬಂದ್ಬಿಟ್ಟು ಅಯ್ಯೋ ಒಂದು ಸರಿ ಮಾಡಿದ್ದಾನೆ ಬಿಟ್ಬಿಡಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಕಾನೂನೇ. ಅವನು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು. ಇವತ್ತು ಕಣ್ಣೀರಿಗೆ ಯಾವತ್ತೂ ಸಹ ಕ್ಷಮೆ ಕೊಡೋದಿಲ್ಲ. ಸರ್, ಈಗ ಕೊನೆಯ ಪ್ರಶ್ನೆ, ಒಂದಿಷ್ಟು ಧರ್ಮಸ್ಥಳ ವಿಚಾರದಲ್ಲಿ ಒಂದಿಷ್ಟು ಸದ್ದು ಮಾಡಿದ್ದು ಯೂಟ್ಯೂಬರ್ಸ್ಗಳು. ಇದರಿಂದಾಗಿಯೇ ಈ ಧರ್ಮಸ್ಥಳ ವಿಚಾರ ಮತ್ತೆ ಮುನ್ನೆಲೆಗೆ ಬಂತು, SIT ಎಂಟ್ರಿ ಆಯಿತು. ಈ ಒಂದು ಯೂಟ್ಯೂಬರ್ಸ್ಗಳ ಮೇಲೆ ಮತ್ತೆ ಈಗಾಗಲೇ ದೂರುಗಳು ದಾಖಲಾಗಿದೆ, ಒಂದಿಷ್ಟರ ಬಗ್ಗೆ ತನಿಖೆ ಆಗ್ತಾ ಇದೆ. ಇದಕ್ಕೆ ಒಂದು ಕೇಳಿ ಬರ್ತಾ ಇರುವಂಥದ್ದು ಫಂಡಿಂಗ್ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ನಾನು ಮೊದಲನೇದಾಗಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಕಳಕಳಿ ವಿನಂತಿ, ಏನು ಈ ಧರ್ಮಸ್ಥಳದ ಘಟನೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದಂತಹ ಯೂಟ್ಯೂಬರ್ಸ್ನ ಮೊದಲು ಸಮಾಜದಿಂದ ಬಹಿಷ್ಕಾರ ಹಾಕಬೇಕು. ಅಂದರೆ ಆ ಅವರ ಯೂಟ್ಯೂಬ್ಗಳನ್ನ ಯಾರೂ ನೋಡಬಾರ್ದು. ನಾವಾಗೆ ಹಿಂದಕ್ಕೆ ತೊಗೋಬೇಕು. ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಅವು ಇವು ಇದೆಲ್ಲ ಅದು ತೆಗಿಬೇಕು. ಎರಡನೇದು, ಅವರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಅದರ ಬಗ್ಗೆ ಕಾನೂನು ಬರಬೇಕು. ಆ ಕಾನೂನಿನಲ್ಲಿ ಇವರು ಸಿಕ್ಕಾಕೊಂಡಾಗಲೇ ಅಷ್ಟೇ ಗೊತ್ತಾಗುತ್ತೆ ಅವ್ರಿಗೆ ಫಂಡಿಂಗ್ ಆಗಿದ್ರ ಬಗ್ಗೆ. ಅವ್ರಿಗೆ ಬಂದಂಥ ಅಕೌಂಟನ್ನು ಪೂರ ಚೆಕ್ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು, ಕಾಲ್ ರೆಕಾರ್ಡ್ ಚೆಕ್ ಆಗಬೇಕು. ಹಾಗೆಯೇ ಅವರ ಮನೆಯ ಹಿಂದಿನ ಗತಿ ಹೇಗಿತ್ತು, ಈಗ ಹೇಗಾಗಿದೆ, ಇವೆರಡನ್ನೂ ಡಿಫರೆನ್ಸ್ ನೋಡಿಬಿಟ್ರೆ ತಮಗೆ ಗೊತ್ತಿರ್ಬೋದು. ಭಾಳ ಬಡವ ಇದ್ದ ಅವನು ಎಲೆಕ್ಷನ್ ಇತ್ತು, MLA ಆದ ತಕ್ಷಣ ಆ 5 ವರ್ಷದ ಟರ್ಮಲ್ಲಿ ಅವ್ನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಆಗಿಬಿಡ್ತದೆ. ಅವನು ಸಮಾಜ ಸೇವೆಗೆ ಬಂದಿರೋದು MLA ಅಂತ. ಆದರೆ ನೆಕ್ಸ್ಟ್ ಟೈಮಿಗೆ ಅವನು ಅಫಿಡವಿಟ್ ಹಾಕ್ಬೇಕಾದ್ರೆ ಅವನು 150 ಕೋಟಿ ನನ್ನ ಆಸ್ತಿ ಅಂತಾನೆ. ಫಸ್ಟ್ ಟೈಮ್ ಎಲೆಕ್ಷನಲ್ಲಿ ಬರೀ 500 ರೂಪಾಯಿ ಸ್ವಾಮಿ ಅಂತಾನೆ. ಅಂದರೆ ಈ ಡಿಫರೆನ್ಸನ್ನು ಯೂಟ್ಯೂಬರ್ಸಲ್ಲಿ ನಾವು ನೋಡ್ತೀವಿ ಇವತ್ತು. ಅಂದರೆ ಬಾಯಿಗೆ ಬಂದಂತೆ ಹೇಳೋದು, ಯಾವುದೇ ಸೆನ್ಸಾರ್ ಇಲ್ಲ, ಯಾವುದೇ ಸರ್ಕಾರದ ಕಡಿವಾಣ ಇಲ್ಲ, ಯಾವುದೇ ಪೊಲೀಸ್ ಇಲಾಖೆಯ ಕೇಸ್ಗಳಿಲ್ದೇ ತಾನು ಹೇಳಿದ ವೇದವಾಕ್ಯ ಅಂತ ಜನರನ್ನು ದಾರಿ ತಪ್ಪಿಸ್ತಾರಲ್ಲ, ಸಾರ್ವಜನಿಕರನ್ನ ಒಂದು ಸ್ವಾಸ್ಥ್ಯವನ್ನು ಕೆಡಿಸ್ತಾರಲ್ಲ, ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರಲ್ಲ, ಅವ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಇದಿಷ್ಟು ಹೈಕೋರ್ಟ್ ವಕೀಲ ಅಮೃತೇಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.